ಅಲ್ಲ, ಸರಿತ ಒಂದು ಫೋನ್ ಮಾಡಿದ್ದಾನೆ. ಹೆಂಗದಿಯ ಎಂತದ ಮೊನ್ನೆ ಮದುವೆ ಮನೆಗೂ ಬರಲ, ಅಕ್ಕ ತಂಗಿ ಇಬ್ಬರೂ ಬರ್ಲಪ್ಪ. ಏನು ಅದು ಕಡಿಕೆ ಹಿಂಗೆ ಆಗ್ಯದ ಎಂಥದ. ಇಬ್ಬರಿಬ್ಬರನ್ನ ಒಟ್ಟಿಗೆ ಬಾಣತನ ಮಾಡ್ಬೇಕಾಗಿ ಬಂದರೆ ಸರಿತನ ಇಲ್ಲೇ ಬಿಟ್ಕೊಳೋದೇ ಸಹಿ ಏನು ಆಗಲ್ಲ. ವಯಸ್ಸಾದರಿಬ್ಬರು ಅಲ್ಲೇ ಬಿಡೋದು ಹೆಂಗೆ ಇಬ್ಬರನ್ನವ. ಈಗ ಪೂರ್ವಿತನ ಗಂಡನ ಮನೇಲಿ ಇರು ಅಂತ ಹೇಳೋಣ ಅಂದ್ರೆ ಅಲ್ಲಿ ಯಾರೂ ಇಲ್ಲ. ಅದು ತಾಯಿ ಮನೆಗೆ ಹೋಗೋದೇ ಸಮ. ಸರಿತನ ಇಲ್ಲೇ ಬಿಟ್ಕೊಂಡು ಒಂಚೂರು ಜಪಾನ ಮಾಡ್ಬೇಕು. ಮತ್ತೆ ಎಂತ ಮಾಡೋಕ್ಕತ್ತದೆ. ನಿನ್ನ ಮಗ ಈಗ ಒಂದು ಗಳಿಗೆ ಹೋಗಿ ಬಂದರೂ ಬರ್ಬೋದಪ್ಪ. ಹೆಂಗೆ ಏನು ಎತ್ತ ಅಂತ ಎಲ್ಲ ಗೊತ್ತಾತಿತ್ತು. ಇಲ್ಲೇನು ಆ ಕೆಲಸದೇ ಈ ಕೆಲಸದೇ ಅಂತ ಇರ್ತಾನೆ. ಏನು ದಂಡು ಕಡಿತಾನೆ ಏನ. ಗುಂಡನ್ನ ಕರ್ಕೊಂಡು ಹೋದ್ರೆ ಅತ್ಲಾಗ ಒಂದು 4 ದಿನ ಅಲ್ಲಿ ದರ್ಗು ಸೌದೆ ಅಂಥೇಳಿ ಎಲ್ಲ ಮಾಡಿ ಮುಗಿಸ್ಕಿ ಬರ್ಬೋದು. ಇವನ ನಿಮಗೊಂದು ಅವನ ಸುದ್ದಿ ಮಾತಾಡೋಕೆ ಹೊತ್ತು ಸಿಕ್ಕಿದ್ದಾರೆ ಸಾಕು ಮಾರ್ರೆ. ಅಲ್ಲಿ ಬತ್ತಾದಾನೆ, ಸುಮ್ಮನಿರಿ ಸ್ವಲ್ಪ. ಫೋನ್ ಏನು ಮಾಡೋಕ್ಕೆ ಹೋಗಲ್ಲ ಈಗ. ಅದಕ್ಕೆ ಒಂದು ಜ್ಞಾನ ಮಾಡಿ ಫೋನ್ ಮಾಡೋಣ ಏನು ಅಂತ ಅಂಚು ಕೇಳೋಣ ಅನ್ನೋದೊಂದು ಇಲ್ಲದೆ ಇದ್ಮೇಲೆ ನಾವೆಂತ ಫೋನ್ ಮಾಡೋದು. ಸುಮ್ಮನಿರಿ. ಎಂತ ಚೆನ್ನಾಗೇ ಇರ್ಬೋದು. ತಾಯಿ ಏನು ಕುಡಿಸ್ಕಿತ ಕರ್ಕೊಂಡು ಹೋದ್ರು ಅವತ್ತು, ಬೇಡ ಬೇಡ ಅಂದಂಗ ಈಗ ಅನ್ಭವಿಸ್ಲಿ. ಇಬ್ಬರು ಇದಾದರೆ ಇಬ್ಬರೂ ಅವರೇ ಬಾಣ್ತನ ಮಾಡಲಿ. ಇಲ್ಲಿ ಬಿಟ್ಕೊಂಡು ಬಾಣ್ತನ ಗಿಣ್ತನ ಮಾಡೋಕ್ಕೆ ನಂಗಾಗಲ್ಲ. ಹೇಳಿ ನಿಮ್ಮ ಹತ್ರ. ಎಂತ ಅಮ್ಮ, ಯಾರು ಸುದ್ದಿ ಮಾತಾಡ್ತಿದ್ದೀರಿ? ಎಂತ ಬಾಣ್ತನ ಗಿಣತನ ಅಂತಿದೀಯಾ? ಯಾರದ್ದೇ ಅಂತ ಮಾರಯ್ಯ, ನಿನ್ನ ಅಪ್ಪಂದು ಇದ್ದಿದ್ದೆ. ನೀನು ಹೆಂಡತಿ ಸುದ್ದಿನೇ ಹೇಳ್ತಾ ಇದ್ದಿದ್ದು. ಮೊನ್ನೆ ಅಕ್ಕ ತಂಗಿ ಇಬ್ಬರು ಮದುವೆ ಮನೆಗೂ ಬರಲ್ಲ, ಹೆಂಗದೆ ಏನು ಎತ್ತ ಅಂತ ಕೇಳ್ತಿದ್ದಾರ. ಕಡಿಗೆ ಇಬ್ಬರಿಗೂ ನೀರು ನಿತ್ತದೇನೋ ಬಾಣಂತನ ಒಟ್ಟಿಗೆ ಮಾಡ್ಬೇಕಾಗಿ ಬಂದರೆ ಸರಿತನ ತಂದು ಇಲ್ಲೇ ಬಿಟ್ಕೋಬೇಕಂತೆ ಬಾಣತನ ಮಾಡೋಕ್ಕೆ. ಇಬ್ಬರಿಬ್ಬರನ್ನ ಬಾಣತನ ಮಾಡೋಕೆ ಅಲ್ಲಿ ವಯಸ್ಸಾದವ್ರಿಗೆ ಆಗಲ್ಲಂತೆ. ಇಲ್ಲಿ ಯಾವ ಹುಡುಗಣ್ಣರನ್ನ ತಂದು ಬಿಟ್ಕೊಂಡಾರ ನಂಗೆ ಗೊತ್ತಿಲ್ಲ. ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಬಿಡ್ಬೇಕಾತಲ್ಲ. ಏನಿಲ್ಲದೆ ಮೊನ್ನೆನೇ ಒಂದು 4 ದಿನ ಬಿಡೋಕ್ಕಾಗದೆ ಕರ್ಕೊಂಡು ಹೋಗ್ಯಾರ ಜೊತೆಗೆಯ್ಯ. ಮಾಡ್ತಾರೆ ಬಾಣ್ತನ, ಅವರೇ ಮಾಡ್ತಾರೆ. ಅಲ್ಲಿ ನಮ್ಮ ಮನೆಗೆ ಕಳಿಸಲ್ಲ. ಅದು ಪೂರ್ವಿತಗೆ ಹಂಗೇನು ಆಗ್ಲಪ್ಪ ಸರಿತನ ತಂಗಿಗೆ. ಯಾಕೋ ಗಂಡ ಹೆಂಡ್ತಿಗೆ ಸ್ವಲ್ಪ ಏನೋ ವೈಮನಸ್ಸು ಬಂದಂಗೆ ಅದೇ ಸಿಟ್ಕೊಂಡೇ ಹೋಗ್ಯದ ಅಂತ ನಂಗೆ ಯಾಕೋ ಡೌಟು. ಹಾಗೆ ಏನೋ ಇದು ಮಾಡ್ದಂಗೆ ಆತಿತ್ತಪ್ಪ. ಊರ ಮನೆಯಲ್ಲೆಲ್ಲ ಗುಸಿ ನಂಗೆ ಗೊತ್ತಿಲ್ಲ. ಒಂದು ಮಾತಾಡ್ತೀಯ ಮಾತ್ರ ಯಾರೋ ಕಂಡರ ಸುದ್ದಿ ಮಾತಾಡ್ದಂಗೆ ಮಾತಾಡ್ತೀಯಲ್ಲ. ನಿನ್ನ ಹೆಂಡತಿ ತಂಗಿ ಅದು. ನಿನ್ನ ಹೆಂಡತಿ ಮನೆ ಸುದ್ದಿ ಹೆಂಗೆ ಮಾತಾಡ್ಬೇಕು ಹೆಂಗೆ ಬಿಡ್ಬೇಕಂತ ಗೊತ್ತಿಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಏನಿಲ್ಲ, ಯಾರ ಬೇರೆ ಅದಾರ ಕಂಡರ ಕೈಲಿ ಹೇಳ್ತಾ ಇದ್ದಾನ. ಸ್ವಂತ ಅಪ್ಪ ಅಮ್ಮ ಸ್ವಲ್ಪ ಸುಮ್ಮನೆ ಇರಿ ನೀವು. ಹೌದಾಗಿದ್ದೊಂದು ಹೇಳಬೇಡಿ. ಎಂತ ಆಗ್ಯದಂತೆ? ಅಲ್ಲ, ಏನು ಕಡಿಮೆ ಮಾರಯ್ಯ, ಆ ಥರ ದುಡ್ಡಿನ ಮೇಲೆ ಕೂತಾರೆ ಗಂಡ ಹೆಂಡತಿ. ತಿರುಗಿ ಮತ್ತೊಬ್ಬರು ಏನಿಲ್ಲ ಮನೇಲಿ. ಈ ದುಡ್ಡು ಹೆಚ್ಚಾಗಿ ಕಣ್ಣಿಗೆ ಬರೋದು ಅಂದರೆ ಹಿಂಗೆಯ ಹಾಗೆ ಏನೋ ಆಗಿರ್ಬೇಕು. ಅಮ್ಮ, ಅಪ್ಪ ಹೇಳೋದೇನು ಸುಳ್ಳಲ್ಲ. ನಿನ್ನೆದ್ರೆ ಎಂತ ಮಾತಾಡಬಾರ್ದು ಮಾರತಿ. ಸುಮ್ಮನೆ ಗುಮಾನಿ ಮೇಲೆ ಹೇಳಿದ್ದು ನಾನು ಅಷ್ಟೇ. ಎಂತ ಅಂತ ನನಗೂ ಗೊತ್ತಿಲ್ಲ. ಇದು ನಾ ಫೋನ್ ಮಾಡಿದ್ದೆ ನಿನ್ನೆ. ಸರಿತೆ ಅಂತ ಸ್ವಲ್ಪ ಸುಸ್ತಾಗಿದೆ ಅಂತ ಮಲ್ಕಿಂಡದೆ. ಆಮೇಲೆ ಮಾಡೋಕ್ಕೆ ಹೇಳ್ತೀರಿ ಅಂದಿದ್ರು. ಆಮೇಲೆ ಅದು ಮಾಡಲೂ ಇಲ್ಲ. ನಂಗೂ ಅದು ಇದು ಕೆಲಸ ಅಂಥೇಳಿ ಮರ್ತೇ ಹೋಯ್ತು. ನೀನೊಬ್ಬ ಕಮ್ಮಿ ಆಗಿದೆ ನೋಡು. ನನಗೇನೋ ಅಷ್ಟಾರು ಗೊತ್ತಾಗ್ತದನ. ನೀ ಅಂತ ಹೇಳೋದೇ ಬೇಡ. ನಂಗೆ ಅದು ಗೊತ್ತಾಗೇನಾಗಬೇಕು, ಗೊತ್ತಾಗದೆ ಏನಾಗಬೇಕು. ಇದಕ್ಕೆಂತ ಸುಸ್ತಂತೆ ಮರೆಯ. ತಾಯಿ ಏನೂ ಇಲ್ಲ ಆರೈಕೆ ಮಾಡೋದು ನೋಡಿದ್ರೆ ತುಪ್ಪದಲ್ಲೇ ಬೇಯಿಸ್ಕೊಡೋದಾದ್ರೂ ಕೊಡ್ತಿದ್ರೆ ಏನೋ ಇದ್ದಿದ್ರೆ. ಆ ಥರ ಮಾಡ್ಯಾರೆ. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಂತ ಆಗ್ಯದಂತೆ? ಎಂತ ಅಂತ ನನಗೂ ಗೊತ್ತಿಲ್ಲ ಅಮ್ಮ. ಅಲ್ಲಿ ನೀ ಯಾಕೆ ಹಿಂಗೆ ಮಾಡ್ತೀಯ ಮರತಿ? ಅವ್ನು ಹೇಳೋದಕ್ಕೂ ನೀ ಮಾಡೋದಕ್ಕೂ ಸಮಾತದೆ. ಬಸ್ರಿ ಹಿಂಗ್ಸ ಅಂದಮೇಲೆ ಸುಸ್ತು ಸರಿಗೂ ಎಲ್ಲ ಆಗದೆ ಇರ್ತದ.
ಹಂಗೇನೋ ಆಗಿರ್ತದೇನೋ ಅದಕ್ಕೆ ಮಲ್ಕೊಂಡದೆ. ಎಂಥದಪ್ಪ ನಾನು ಹೇಳೋದಾದ್ರೆ, ಈಗ ಅದು ಇನ್ನೊಂದು ಸತಿ ಬಾಣಂತನಕ್ಕೆ ಅಂತ ಹೋಗಿ 7-8 ತಿಂಗಳು ಬರದೇ ಇದ್ದರೆ ಈ ಜಾನವನ್ನೆಲ್ಲ ನಾವು ನೋಡೋದು ಹೌದಾ, ಸಾಕೋದು ಹೌದಾ? ಕೊಡೋದು ಒಳ್ಳೇದೇನು. ಆಮೇಲೆ ಜಾನವರಿಗೇನು ಬರಗಾಲಲ್ಲ, ಅದು ಬಂದಮೇಲೆ ಮತ್ತೊಂದೆಲ್ಲ ತಂದ್ಕೊಂಡ್ರೆ ಸೈ. ಮುಚ್ಚೆ ಬಾಯಿ, ದರಿದ್ರ ಕರಿತದೆ. ಎಂಥರಾಗಲಿ ಕೊಟ್ಟಿಗೆಗೆ ಎರಡು ಬಾಲ ಬಂದ ಮೇಲೆ ಎಷ್ಟು ಒಂಥರ ಮನೆಯಲ್ಲೂ ನಿಮ್ಮದೇ ಇದೆ, ಕೊಟ್ಟಿಗೆಯಲ್ಲೂ ಅಷ್ಟು ಚೆನ್ನಾಗಿ ಆಗ್ತದೆ. ಅವನ್ನೇನು ತಲೆ ಮೇಲೆ ಹೊತ್ಕೊಂಡಿಯ ನೀನು? ನಾನೇನು ಹೊತ್ಕೊಂಡ್ಲ, ರತ್ನ ಹೇಳೋಗಿದೆ ಅದಕ್ಕೆ ಹಾಲು ಕರಿಯಕ್ಕೆ ಬರೋಕ್ಕಾಗಲ್ಲಂತೆ. ಆಗಲಿ, ರತ್ನ ಬರ್ದಿದ್ರೆ ಬೇಡ, ನಾನು ಅವತ್ತು ಹೇಳ್ಬೇಕಂತ ಮಾಡಿದ್ದೆ. ಎಲ್ಲ ದಿವ್ಸನೂ ಅದನ್ನು ಕರಿತಾ ಕೂರಕ್ಕಾಗಲ್ಲ. ನಾವೇ ಒಬ್ರಲ್ಲ ಒಬ್ರು ಕರಿಯೋಣ. ಏನು ಎಲ್ಲರಿಗೂ ಹಾಲು ಕರಿಯಕ್ಕೆ ಬರ್ತದಪ್ಪ, ಕರ್ಕೊಂಡ್ರೆ ಸೈ. ನೀ ಹಿಂಗೆಲ್ಲ ಹೇಳ್ದು ಕೂಡಲೇ ಅದು ತವ್ರ ಮನೇಲಿ ಇಲ್ಲದೆ ಹಾಗೆ ಬಂದರೂ ಬಂತೆ. ಅಯ್ಯೋ ಈ ಜಾನುವಾರನ್ನ ಪೂರ್ತಿ ಕೊಡ್ತಾರೆ ಅಂತ. ಜಾನುವಾರಲ್ಲೇ ಅದ್ರ ಜೀವ ಇದ್ದಂಗೆ ಅದೇ, ಅದನ್ನು ಕೊಟ್ಟರೆ ಸುಮ್ಮನೆ ಇರ್ತದ? ಸುಮ್ಮನಿರು. ನಿನ್ನ ಮಗ ಕಾಯ್ತಾ ಇದ್ದಾನೆ ಏನಾರು ಹಿಂಗೆ ಇದು ಆತದನೋ ಅಂತ. ಹಿಂಗಿದ್ದೊಂದು ಹೇಳಿಬಿಟ್ರೆ ಹಾರ ಮಂಗ ಏಣಿ ಹಾಕ್ಕೊಟ್ಟಂಗೆ ಆಗ್ತದೆ. ಹೌದು. ನಾನೀಗ ಜಾನುವಾರು ಕೊಡೋಕ್ಕೆ ಅಂತೇಳಿ ಹೇಳಿದ್ನ. ಅಮ್ಮ ಹೇಳಿದ್ದು ಇವತ್ತು ಫಸ್ಟ್ ಅದರ ಬಾಯಲ್ಲಿ ಹಿಂಗಿದ್ದು ಮಾತು ಕೇಳಿದ್ನಪ್ಪ. ಮತ್ತು ಯಾವತ್ತೂ ಆ ಥರ ಯೋಚನೆ ಮಾಡಲ. ಇದು ಅಮ್ಮ, ರತ್ನ ಬರ್ದಿದ್ದು ಹೋಗಲಿ, ನಾಳೆ ಬಂದ ಕೂಡಲೇ ನೀನು ಬೇಡ ಅಂತಲೇ ಹೇಳು. ಗುಂಡು ಕರಿತಿದ್ದ, ನೀನು ಹುಡುಗೂಡ್ನ ಹೋಗಿ ರತ್ನನ ಬಾ ಅಂತ ಹೇಳಿದ್ದು. ಈಗ ಹಿಂಗೆ ಏನಾದರೂ ಹೇಳಿ ತಪ್ಸ್ಕೊಂಡು ಇನ್ಮೇಲೆ ಗುಂಡು ತಂದು ಕೊಡ್ತಾನೆ. ಇದು ಸಚಿನ್ ಹೇಳಿಯಾ ಹಿಂಗೆ ಅಂತ ಫೋನ್ ಮಾಡಿ ಹೇಳಿಯನಾ ನೀನು? ಇಲ್ಲಪ್ಪ, ನಾನೇನು ಹೇಳಕ್ಕೆ ಹೋಗಲ್ಲ. ಸರಿತ ಹೇಳಿದೇನ. ನೋಡಲಿ ಎಷ್ಟು ಸಲೀಸಾಗಿ ಹೇಳ್ತಾನಲ್ಲ. ಸರಿತ್ ಹೇಳ್ಬೇಕಂತೆ. ಸರಿತನ ತಮ್ಮನೆ ಇವನ್ ತಮ್ಮನ ಅವ. ಯಾವ್ದಾರು ಎಂತಾರು ಬೇಕು ಅಂತ ಆದ ಕೂಡಲೇ ಫಸ್ಟ್ ಅವನಿಗೆ ಫೋನ್ ಮಾಡೋಕೆ ಗೊತ್ತಾಗ್ತದೆ. ಹಿಂಗಿದ್ದವೆಲ್ಲ ಒಂದು ಹೇಳಬೇಕು ಅಂತ ಗೊತ್ತಾಗಲ್ಲ. ನೀನಾರೋ ಒಂದು ಮಗು ಫೋನ್ ಮಾಡಿ ಹೇಳು. ಅವ ಹಾಗೆ ಸಿಟ್ಟು ಮಾಡ್ಕಿತಾನೆ ಕಡಿಕೆ. ಇಷ್ಟು ದಿವಸ ಆದರೂ ನಂಗೊಂದು ಮಾತು ಹೇಳಲ್ಲ ಅಂತ. ಇದೇ ಆಗಲ್ಲ ಅನ್ನೋದಪ್ಪ. ನಾವು ಏನು ಮಾಡಿದ್ರೂ ಅವನಿಗೆ ಪೂರ್ತಿ ವರದಿ ಒಪ್ಪಿಸಿಬಿಡ್ಬೇಕು. ಅವ ತಗೊಂಡಿದ್ದು ಮಾಡಿದ್ದು ಎಲ್ಲ ಏನು ಅಂತ ಹೇಳ್ತಾನೆ ನಮ್ಮ ಹತ್ರ. ಅಲ್ಲ, ಇಂಥ ಮಾತಿಗೆ ಒಳ್ಳಬೇಕೋ ನಗಾಡ್ಬೇಕೋ ಗೊತ್ತಾಗಲ್ಲ. ಅಲ್ಲ, ಜೀವ ಇಲ್ದಿದ್ದ ವಸ್ತು ಯಾವುದೋ ಒಂದು ತಗೊಂಡು ಕೂಡಲೇ ಅವ್ನು ನಮಗೆ ಫೋನ್ ಮಾಡಿ ಹೇಳಬೇಕು ಅನ್ನೋದಿಲ್ಲ. ಆದರೆ ಇದು ಎಷ್ಟು ವರ್ಷದಿಂದ ಕಾದಿದ್ದ. ಅವನು ಪಾಪ ಹೇಳ್ತಿದ್ದ, ಈಗ ಒಂದು ಮಗು ಆದರೆ ಎಲ್ಲ ಒಳ್ಳೇದು ಆಗ್ತದೆ ಅಂತ. ಅಷ್ಟು ಆಸೆ ಮಾಡ್ತಿದ್ನಲ್ಲ, ಅದಕ್ಕೆ ಹೇಳ್ಬಾರ್ದನೋ ಅಂದಿದ್ದು. ಈಗ ನಾನು ಫೋನ್ ಮಾಡೋಣ ಅಂದರೆ ನನಗೆ ಫೋನ್ಗೇನು ಮಾಡೋ ಅಭ್ಯಾಸ ಇಲ್ಲ. ಇವತ್ತೀಗ ಹೊತ್ತು ಸುಮಾರು ಆತೇನೋ, ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಅವ್ನು ಗಾಬರಿ ಆಗಕ್ಕದಾನೆ. ನಾಳೆ ಮಾತ್ರ ಮಧ್ಯಾಹ್ನದೊಳಗೆ ಸಚಿನಿಗೊಂದು ಫೋನ್ ಮಾಡಿ ಹಿಂಗೆ ಆಗದೆ ಅಂತ ಹೇಳಿಬಿಡ್ಬೇಕು. ಒಂದು ಕೆಲಸ ಮಾಡಿದ್ರೆ ಆತದ ಹಂಗಂತ. ಅಲ್ಲಿಗೆ ಹೋದರೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಅವನಿಗೆ ಫೋನ್ ಮಾಡಿ ಅವನ ಹತ್ರ ಮಾತಾಡಿದ್ರೆ ಸೈ. ಅವನ ಹತ್ರನೂ ಮಾತಾಡ್ಬೇಕು, ಅವನ ಹೆಂಡತಿ ಹತ್ರನೂ ಮಾತಾಡ್ಬೇಕು. ಕಡೆಗೆ ಅದೊಂದು ಕೋಡ್ ಮಾಡ್ಕೊಳಕ್ಕದೆ. ಅಷ್ಟು ಕೆಲಸ ಮಾಡ. ನಾಳೆ ಹೋಗ, ನೀನು ಹೋಗಿ 1-2 ದಿನ ಇದ್ದೇ ಬಾ. ಅಲ್ಲಿ ಪಾಪ ಈಗೆಲ್ಲ ದರ್ಗು ಸೌದೆ ಅಂತ ಇದು ಮಾಡ್ಕಿತ್ತಿರ್ತಾರೆ. ವಯಸ್ಸಾದವ್ರು ಇಬ್ಬರು ಏನು ಮಾಡ್ತಾರೆ? ನಾವು ಹೋಗಿ ಒಂಚೂರು ಆಸ್ಕಾರ ಆಗದೆ ನಮಗೆ ಅಂತವ್ರು ಒಂಚೂರು ಆಗ್ಬೇಕಾರೆ ಬರ್ತಾರವರು. ಹೂನಾ, ಹಾಗೆ ಮಾಡ. ಹಾಗೆಸೊಂದು ಕೆಲಸ ಮಾಡ, ನಾಳೆ ಒಂದು ಗಳಿಗೆ ಹೋಗ್ಬಾ. ಯಾವಾಗ ಬರ್ತದೆ ಏನು ಎತ್ತ ಕೇಳ್ತೀನಿ ಬಂದಂಗೂ ಆಗ್ತದೆ. ನಾಳೆನೇ ಬರ್ತೀನಿ ಅಂದರೆ ನೀ ಕರ್ಕೊಂಡೇ ಬಾ ಹೇಳ್ತೀನಿ.